ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವರು, ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ಸಂಸದರು. ಶೋಭಾ ಕರಂದ್ಲಾಜೆ ಅವರು ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಭಾರಿ ಸುದ್ದಿಯಲ್ಲಿದ್ದರು. ರಾಜ್ಯಾಧ್ಯಕ್ಷರಾಗ್ತಾರಂತೆ, ರಾಷ್ಟ್ರ ರಾಜಕಾರಣದಿಂದ ದೂರ ಸರಿತಾರಂತೆ. ರಾಜ್ಯಾಧ್ಯಕ್ಷರಾಗಿ ಅವರು ಆಯ್ಕೆಯಾದರೆ ಬಣಬಡೆದಾಟಗಳು ದೂರ ಆಗುತ್ತಂತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಯಡಿಯೂರಪ್ಪನವರ ಮಾರ್ಗದರ್ಶನವು ಮತ್ತೆ ಸಿಗುತ್ತೆ. ಹೀಗೆ ಅಂತೆ ಕಂತೆ ಸಾಕಷ್ಟು ಚರ್ಚೆ ಆಗ್ತಿತ್ತು. ಆದರೆ ಶೋಭಾ ಕರಂದ್ಲಾಜೆ ಅವರ ಹೆಸರಿನ ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕುಡಿದು ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ. ಸಿರಿಧಾನ್ಯದಿಂದ ತಯಾರಾದಂತಹ ಹಾಲು, ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು. BY ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದರು. ಇಷ್ಟಾದರೂ ಕೂಡ ಶೋಭಾ ಕರಂದ್ಲಾಜೆ ಅವರು ತಮ್ಮ ಕ್ಷೇತ್ರವನ್ನ ಬದಲಿಸುತ್ತಾರೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರವನ್ನ ಬೇರೆಯವರಿಗೆ ಬಿಟ್ಟು ಕೊಡಬೇಕಾಗುತ್ತದೆ. CT ರವಿ ಅವರು ಸೇರಿದಂತೆ ಕೆಲವರ ಹೆಸರು ಕೇಳಿ ಬರ್ತಾ ಇದೆ. ಸಾಕಷ್ಟು ಚರ್ಚೆಗಳಿತ್ತು. ಆದರೆ ಎಲ್ಲಕ್ಕೂ ಉತ್ತರವನ್ನ ಕೊಡೋ ಪ್ರಯತ್ನದ ಮೂಲಕ ಊಹಾಪೋಹಗಳಿಗೆ ಫುಲ್ ಸ್ಟಾಪ್ ಅನ್ನು ಹಾಕುವ ಪ್ರಯತ್ನವನ್ನ ಇದೀಗ ಕೇಂದ್ರ ಸಚಿವರಾದಂಥ ಶೋಭಾ ಕರಂದ್ಲಾಜೆ ಅವರು ಮಾಡಿದ್ದಾರೆ. ಎಸ್, ನನ್ನ ಹೆಸರು 4-5 ಕ್ಷೇತ್ರಗಳಲ್ಲಿ ಕೇಳಿ ಬರುತ್ತಿದೆ. ಆದರೆ ನಾನು ನನ್ನ ಕ್ಷೇತ್ರವನ್ನು ಬದಲಿಸೋದಿಲ್ಲ. ಇಲ್ಲಿನ ಜನ ನನ್ನನ್ನು ಗೆಲ್ಲಿಸಿದ್ದಾರೆ, ನನ್ನನ್ನು ಒಪ್ಪಿಕೊಂಡಿದ್ದಾರೆ, ನನ್ನ ಅಪ್ಪಿಕೊಂಡು ಗೆಲುವನ್ನು ತಂದುಕೊಟ್ಟಿದ್ದಾರೆ. ನಾನು ಕೇಂದ್ರ ಸಚಿವೆ ಆಗೋಕೆ ಉಡುಪಿ ಚಿಕ್ಕಮಗಳೂರು ಜನರೇ ಕಾರಣ. ಯಾರು ಬೇಕಾದ್ರೆ ಪಕ್ಷ ಬಿಟ್ಟೋಗ್ಲಿ, ಜಯಪ್ರಕಾಶ್ ಹೆಗ್ಡೆ ಅವ್ರ ಬಗ್ಗೆ ಪರೋಕ್ಷವಾಗಿ ಮಾತಾಡ್ತಾ ಏನು ಬೇಕಾದ್ರೆ ಆಗಲಿ, ಆದರೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಬೇಕು ಅನ್ನೋದಷ್ಟೇ BJPಗರ ಎಲ್ಲರ ಸಂಕಲ್ಪ. ವೈಯಕ್ತಿಕವಾಗಿ ಒಬ್ಬರ ನಡುವೆ ಒಬ್ಬರಿಗೆ ಒಂದಷ್ಟು ಬೇಸರಗಳು, ಮನಸ್ತಾಪಗಳು ಏನೇ ಇದ್ದರೂ ನರೇಂದ್ರ ಮೋದಿ ಅಂತ ಬಂದಾಗ ಯಾವುದು ಕೌಂಟ್ ಆಗಲ್ಲ. ಎದುರಾಳಿಗಳೆಲ್ಲ ಧೂಳಿಪಟ. ಮೋದಿಯವರಿಂದ ಹ್ಯಾಟ್ರಿಕ್ ಸಾಧನೆ ಫಿಕ್ಸ್. ಇದು ಶೋಭಾ ಕರಂದ್ಲಾಜೆ ಅವರು ಹೇಳ್ತಿರುವಂಥ ಮಾತು. ಹೀಗಾಗಿ ಯಾವುದೇ ಕಾರಣಕ್ಕೂ ನಾನು ಕ್ಷೇತ್ರವನ್ನು ಬದಲಾಯಿಸೋದಿಲ್ಲ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕಾಗಿ ನಾನು ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇನೆ. ಅದೇ ಅಭಿವೃದ್ಧಿ ಕೆಲಸಗಳನ್ನು ಇಟ್ಟುಕೊಂಡು ನಾನು ಜನರ ಮುಂದೆ ಮತ್ತೆ ಹೋಗ್ತೀನಿ ಅನ್ನುವಂತೆ ಘಂಟಾಘೋಷವಾಗಿ ಮಾತನಾಡಿದ್ದಾರೆ. ಅಲ್ಲಿಗೆ ಬೆಂಗಳೂರು ಉತ್ತರಕ್ಕೆ ಇನ್ನೂ ಅಭ್ಯರ್ಥಿ ಫೈನಲ್ ಆಗಿಲ್ಲ. ಸದಾನಂದ ಗೌಡರ ಕ್ಷೇತ್ರಕ್ಕೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಹೀಗಾಗಿ ವೀಕ್ಷಕರೇ, ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕಳೆದ ಬಾರಿ 2019ರಲ್ಲಿ BJP 25 ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಿತ್ತು. ಹಾಗಾದರೆ ಈ ಬಾರಿ ಏನಾಗುತ್ತೆ BJPಯ ಲೆಕ್ಕಾಚಾರ? ಶೋಭಾ ಕರಂದ್ಲಾಜೆ ಅವರು ಅಲ್ಲೇ ಸ್ಪರ್ಧಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಉಳಿದ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಬದಲಾಗ್ತಾರಾ ಅಥವಾ ಎಸ್ಪೆಷಲ್ ಚಿಕ್ಕಮಗಳೂರು ಭಾಗದ ಮತದಾರರು ನಿಮ್ಮ ಅಭಿಪ್ರಾಯನ ತಿಳಿಸಿ. CT ರವಿ ಅವ್ರ ಮುಂದೆ ಏನು ಮಾಡಬೇಕು? ಧನ್ಯವಾದಗಳು.